ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಒಂದು ಅತ್ಯದ್ಭುತವಾದ ಪ್ರದರ್ಶನ ಕಾಣ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲೂ ಭರ್ಜರಿಯಾಗಿ ಕಲೆಕ್ಷನ್ ಮಾಡ್ತಾ ಇದೆ. ಸಿನಿಮಾ ರಸಿಕರಂತೂ ಇದೊಂದು ಅತ್ಯದ್ಭುತವಾದ ದೃಶ್ಯಕವ್ಯ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸಿನಿಮಾ ದಿಗ್ಗಜರು ಇದೊಂದು ಅದ್ಭುತವಾದ ಪ್ರಯತ್ನ. ಇದೇ ಮೊದಲನೇ ಬಾರಿಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ಹಾಲಿವುಡ್ ಮಟ್ಟದ ಮೇಕಿಂಗ್ ನೋಡ್ತಾ ಇದೀವಿ ಅಂತ ನಿರ್ದೇಶಕ ನಾಗ್ ಅಶ್ವಿನ್ ಆಗಿರ್ಬೋದು ಇಡೀ ಚಿತ್ರತಂಡಕ್ಕೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಭಾಗ. ಈಗ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಲ್ಕಿ ಸಿನಿಮಾಗೂ ಮತ್ತೆ ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡ್ತಾ ಇರುವಂತಹ UI ಸಿನಿಮಾಗೂ ಏನಾದರೂ ಲಿಂಕ್ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಕಲ್ಕಿ ಸಿನಿಮಾ ರಿಲೀಸ್ ಆದಮೇಲೆ ಉಪೇಂದ್ರ ಅವರ UI ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಎರಡೂ ಸಿನಿಮಾಗಳ ನಡುವೆ ಏನಾದರೂ ಹೋಲಿಕೆ ಇದೆಯಾ ಅಂತ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕಂತ ಅನ್ನೋದನ್ನ ನಾನು ಹೇಳ್ತೀನಿ. ಈಗ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ಈಗಾಗಲೇ ನೀವೆಲ್ಲರೂ ಬಹುಶಃ ಎಲ್ಲರೂ ಬಹುತೇಕ ಜನ ನೋಡಿರ್ತೀರ ಸಿನಿಮಾನ. ಕಲಿಯುಗದ ಅಂತ್ಯ, ಕಲ್ಕಿಯ ಪ್ರವೇಶ, ಈ ಎರಡರ ನಡುವೆ ನಡೆಯುವಂತಹ ಒಂದು ಕಥಾ ಅಂದ್ರ ಇದು. ಭವಿಷ್ಯದ ಜಗತ್ತು, ಭವಿಷ್ಯದ ಸಮಾಜ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾಗಶ್ವಿನ್ ಅವರು ಒಂದು ತಾಂತ್ರಿಕವಾಗಿ ಅಂದರೆ ಟೆಕ್ನಾಲಜಿ ಮುಂದೆ ಯಾವ ರೀತಿ ಇರೋದನ್ನ ಅನ್ನೋದನ್ನ ಮಹಾಭಾರತದ ಕಥೆಗಳನ್ನ ಆಧಾರವಾಗಿ ಇಟ್ಕೊಂಡು ಅದನ್ನ ರೀಕ್ರಿಯೇಟ್ ಮಾಡಿ ಒಂದಿಷ್ಟು ಅದ್ಭುತವಾಗಿ ಒಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಉಪೇಂದ್ರ ಅವರ US ಸಿನಿಮಾದ ಒಂದು ನಾವೇನೋ ಈ ಟೀಸರ್, ಫಸ್ಟ್ ಲುಕ್ ಜೊತೆಗೆ ಒಂದು ಸಾಂಗ್ ಇಲ್ಲಿವರೆಗೆ ಏನು ನೋಡಿದೀವೋ ಇದನ್ನ ನೋಡಿದಾಗ ಕಲ್ಕಿ ಸಿನಿಮಾಗೆ ಮತ್ತೆ US ಸಿನಿಮಾಗೆ ಒಂದಿಷ್ಟು ಏನಾದರೂ ಲಿಂಕ್ ಇದೆ ಅಂತ ಒಂದು ಸಣ್ಣ ಕುತೂಹಲ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಉಪೇಂದ್ರ ಅವರು ಮಾಡೋಕ್ಕೆ ಹೊರಟಿರುವಂಥದ್ದು ಕೂಡ ಕಲ್ಕಿಯ ಒಂದು ಕತೆ ಏನಿದೆ, ಕಲ್ಕಿಯ ಒಂದು ಕ್ಯಾರೆಕ್ಟರ್ ಏನಿದೆ ಅದರ ಸುತ್ತನೇ ಕತೆ ಎಳೆದಿದ್ದಾರೆ ಅಂತ ಒಂದು ಸಣ್ಣ ಕುತೂಹಲ ನಾವು ಬಹುಶಃ ಗಮನಿಸ್ಬೋದು. ಕಲ್ಕಿ ಸಿನಿಮಾದಲ್ಲಿ ಇರುವಂತೆ ಒಂದಿಷ್ಟೇನು ಕಾಂಪ್ಲೆಕ್ಸ್ ಅಂತ ಒಂದು ವರ್ಲ್ಡ್ ಇರುತ್ತೆ, ಶಂಬಾಲ ಅಂತ ಒಂದು ವರ್ಲ್ಡ್ ಇರುತ್ತೆ, ಜೊತೆಗೆ ಕಾಶಿ ಅಂತ ಒಂದು ವರ್ಲ್ಡ್ ಇರುತ್ತೆ. ಏನು ಮೂರು ವಿಭಿನ್ನವಾದ ಒಂದು ಲೋಕಗಳು, ಜೊತೆಗೆ ಅದರಲ್ಲಿ ಬರುವಂತಹ ಒಂದು ಪಾತ್ರಗಳು ಅಂದರೆ ಸಾಮಾನ್ಯವಾಗಿ ಈಗೇನು ಜನಸಾಮಾನ್ಯರಿದ್ದಾರೆ, ನೆಕ್ಸ್ಟ್ ಜನ್ರೇಷನ್ ಅಂದರೆ ಭವಿಷ್ಯದಲ್ಲಿ ಜನರು ಯಾವ ರೀತಿ ಇರ್ತಾರೆ, ಅವರೊಂದು ಟೆಕ್ನಾಲಜಿನ ಎಷ್ಟರ ಮಟ್ಟಿಗೆ ಅವಲಂಬಿಸಿರ್ತಾರೆ, ಜೊತೆಗೆ ಅವರಿಗೆ ಆಗಿನ ಸಮಯದಲ್ಲಿ ಫುಡ್ ಆಗಿರ್ಬೋದು, ನೀರಾಗಿರ್ಬೋದು, ಜೊತೆಗೆ ಒಂದಿಷ್ಟು ಅವರು ಬಳಸುವಂಥ ವಸ್ತುಗಳು ಯಾವ ರೀತಿ ಇರುತ್ತೆ ಅಂತ ಕಲ್ಕಿ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬಹುಶಃ UI ಸಿನಿಮಾದಲ್ಲೂ ಕೂಡ ಈ ಥರ ಒಂದು ವಿಚಾರಗಳು ಖಂಡಿತವಾಗಿ ಇರುತ್ತೆ ಅನ್ನೋದನ್ನ ಈಗಾಗಲೇ ನಾವು ಟೀಸರ್ನಲ್ಲಿ ಗಮನಿಸಿದ್ವಿ. ಏನು ಕಲ್ಕಿ ಸಿನಿಮಾದಲ್ಲಿ ಒಂದು ಅತ್ಯದ್ಭುತವಾದ ವಿಜುವಲ್ಸ್ ಅಂದರೆ VFX ಮೂಲಕ ಒಂದು ಕಲ್ಪನೆಗೆ ಮೀರಿದಂಥ ಒಂದು ಲೋಕ ಏನು ಸೃಷ್ಟಿಸಿದ್ದಾರೆ, ಅದೇ ರೀತಿ ಉಪೇಂದ್ರ ಅವರು ಕೂಡ UI ವರ್ಲ್ಡ್ ಅಂತ ಸೃಷ್ಟಿ ಮಾಡಿದ್ದಾರೆ. ನಾವು ಗಮನಿಸ್ಬೋದು, ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ. ಆ ಟೀಸರ್ನಲ್ಲಿ ಒಂದು ಅತ್ಯದ್ಭುತವಾದ ಜಗತ್ತನ್ನ UI ಅನ್ನೋ ಒಂದು ಜಗತ್ತನ್ನ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳು ಏನು ಬರುತ್ತೆ, ರವಿಶಂಕರ್, ಸಾಧು ಕೋಕಿಲರ್ ಆಗಿರ್ಬೋದು, ಅದ್ರ ಜೊತೆಗೆ ಪೋಷಕ ಪಾತ್ರಗಳು ಒಂದು ವಿಚಿತ್ರವಾದ ಗೆಟಪ್ಗಳಲ್ಲಿ, ವಿಚಿತ್ರವಾದ ಒಂದು ಆಕಾರಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಪ್ರೆಸೆಂಟ್ ಲೈಫ್ ಏನಿದೆ, ಪ್ರೆಸೆಂಟ್ ಜಗತ್ತೇನಿದೆ ಅದನ್ನ ಮೀರಿದ ಅಂದರೆ ಭವಿಷ್ಯದಲ್ಲಿ ಜನ ಹೀಗಿರ್ತಾರೆ, ಭವಿಷ್ಯದಲ್ಲಿ ಸಮಾಜ ಹೀಗಿರುತ್ತೆ ಅನ್ನೋದನ್ನ UI ವರ್ಲ್ಡ್ನಲ್ಲಿ ತೋರಿಸ್ತಾ ಇರುವಂಥದ್ದು. ಜೊತೆಗೆ ಏನು ಮೂಲಭೂತ ಸಮಸ್ಯೆಗಳು ಭವಿಷ್ಯದಲ್ಲಿ ಯಾವ ರೀತಿ ಆಗೋದನ್ನ, ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಲ್ಕಿ ಸಿನಿಮಾದಲ್ಲೂ ತೋರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಕುಡಿಯೋದಕ್ಕೆ ನೀರು ತಗೋಬೇಕಂದ್ರೂ ಕೂಡ ಅಲ್ಲೊಂದಿಷ್ಟು ಅಮೌಂಟ್ನ ಅಂದರೆ ಆಗಿನ ಸಮಯಕ್ಕೆ ಯಾವ ರೀತಿ ಒಂದು ರುಪೀಸು ಬದಲಾವಣೆ ಆಗಿರುತ್ತೆ ಅದನ್ನು ಕೊಟ್ಟು ನೀರು ತಗೋಬೇಕಾಗಿರುತ್ತೆ. ಬಹುಶಃ UI ಸಿನಿಮಾದಲ್ಲೂ ಕೂಡ ಉಪೇಂದ್ರ ಅವರು ಈ ರೀತಿಯಾದ ಒಂದು ಮೂಲಭೂತ ಸಮಸ್ಯೆಗಳನ್ನ ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ಟೀಸರ್ ಜೊತೆಗೆ ಏನೋ ಒಂದು ರಿಲೀಸ್ ಆಗಿರುವಂತಹ ಒಂದು ಪೋಸ್ಟರ್ಗಳಲ್ಲಿ ನಾವು ಗಮನಿಸ್ತಾ ಇದೀವಿ. ಜೊತೆಗೆ VFX ಅಂದರೆ ಕಲ್ಕಿ ಸಿನಿಮಾದ ಬಹುತೇಕ ಚಿತ್ರೀಕರಣ, ಬಹುತೇಕ ಮೇಕಿಂಗು VFXನಲ್ಲೇ ಆಗಿದೆ. ನಮ್ಮ UI ಸಿನಿಮಾದಲ್ಲೂ ಕೂಡ VFX ಪ್ರಮುಖ ಪಾತ್ರವಾಗ್ತಾ ಇದೆ. ಇಡೀ ಸಿನಿಮಾ ಬಹುತೇಕ ಸಿನಿಮಾದಲ್ಲಿ VFXನ ಬಳಸ್ತಾ ಇದ್ದಾರೆ. ಅದಕ್ಕಾಗಿಯೇ ಸಿನಿಮಾದ ಮೇಕಿಂಗ್ ತುಂಬ ಡಿಲೇ ಆಗ್ತಿದೆ ಅಂತೇಳಿ ಈಗಾಗಲೇ ನಮಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಜೊತೆಗೆ ಪಾತ್ರಗಳ ಅಂದರೆ ಉಪೇಂದ್ರ ಅವರ ಕಲ್ಕಿ ಪಾತ್ರ ಅಂತ ಹೇಳಿದ್ರೆ US ಸಿನಿಮಾದಲ್ಲಿ ಉಪೇಂದ್ರ ಅವರ ಗೆಟಪ್ ಆಗಿರ್ಬೋದು, ಅವರ ಪೋಸ್ಟರ್ ಆಗಿರ್ಬೋದು, ಸ್ಪಷ್ಟವಾಗಿ ಹೇಳ್ತಾ ಇದೆ ಇದೊಂದು ಕಲ್ಕಿಯ ಅವತಾರ ಅಂತ. ಅಂತೇಳಿದ್ರೆ ಏನು ಕಲಿಯುಗದಲ್ಲಿ ಅಧರ್ಮಗಳು, ಅನ್ಯಾಯಗಳು, ಅಸತ್ಯಗಳು ಅಂತ ಹೇಳಿದ್ರೆ ಜಾಸ್ತಿ ಆದಾಗ, ಹಿಂಸೆ ಜಾಸ್ತಿ ಆದಾಗ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಕಲ್ಕಿ ಅವತಾರ ವ್ಯಕ್ತಿ ಏನು ವಿಷ್ಣು ದಶಾವತಾರದಲ್ಲಿ ಕೊನೆಯ ಅವತಾರ ವ್ಯಕ್ತಿ ಕಲ್ಕಿ ಅವತಾರ ವ್ಯಕ್ತಿ ಬರ್ತಾನಂತ ಏನೋ ಒಂದು ನಂಬಿಕೆ ಇದೆ. ಆ ಒಂದು ಪಾತ್ರವನ್ನು ಉಪೇಂದ್ರ ಅವರು UI ಒಂದು ಜಗತ್ತಿನ ಮೂಲಕ UI ಸಿನಿಮಾದಲ್ಲಿ ಅವರು ರೀಕ್ರಿಯೇಟ್ ಮಾಡ್ತಿದ್ದಾರೆ. ಒಂದು ಆ ಕಲ್ಕಿ ಪಾತ್ರವನ್ನು ಆಧಾರವಾಗಿ ಇಟ್ಕೊಂಡು ಸಿನಿಮಾನ ಪ್ರೆಸೆಂಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ಪ್ರಭಾಸ್ ಅವರ ಕಲ್ಕಿ ಸಿನಿಮಾದಲ್ಲೂ ಇಂಥದೇ ಒಂದು ಕಲ್ಪನೆ ಇದೆ. UI ಸಿನಿಮಾದಲ್ಲಿ ಉಪೇಂದ್ರ ಅವರ US ಸಿನಿಮಾದಲ್ಲೂ ಇಂಥದೇ ಒಂದು ಕಲ್ಪನೆ ಈಗ ನಮಗೆ ಕಾಣಿಸ್ತಾ ಇರೋದು. ಹಾಗಾಗಿ ಪ್ರಭಾಸ್ ಕಲ್ಕಿಯ ಸಿನಿಮಾದ ನಂತರ ಆ ಸಿನಿಮಾಗೆ ಸಿಗ್ತಾ ಇರುವಂಥ ಮೆಚ್ಚುಗೆ, ಸಿನಿಮಾದ ಪ್ರೆಸೆಂಟೇಷನ್, ಸಿನಿಮಾದ ಕತೆ, ಸಿನಿಮಾದ ವಿಷನ್ ಇದೆಲ್ಲ ನೋಡಿದ ಮೇಲೆ ನಮಗೆ ಉಪೇಂದ್ರ ಅವರ UI ಸಿನಿಮಾದ ಮೇಲೆ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಉಪೇಂದ್ರ ಅವರು ಕೂಡ ಕಲ್ಕಿಯ ಸಿನಿಮಾದಂತೆ ಭವಿಷ್ಯದ ಜಗತ್ತನ್ನು ತೋರಿಸ್ತಾ ಇದ್ದಾರೆ, ಭವಿಷ್ಯದ ಕಲ್ಪನೆಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬಹುಶಃ ಕಲ್ಕಿಯಂತೆ ಉಪೇಂದ್ರ ಅವರ UI ಸಿನಿಮಾ ಕೂಡ ಒಂದು ಅತ್ಯದ್ಭುತವಾದ ವಿಷನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ನಮಗೊಂದು ಕುತೂಹಲ ಈಗ ಸೃಷ್ಟಿ ಆಗ್ತಾ ಇರುವಂಥದ್ದು. ನೋಡೋಣ. ಸದ್ಯ UI ಸಿನಿಮಾ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ, VFX ಕೆಲಸ ಜಾಸ್ತಿ ಇರೋದ್ರಿಂದ VFX ಕೆಲಸ ನಡೀತಾ ಇದೆ.
ಶೀಘ್ರದಲ್ಲೇ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಆ ಚಿತ್ರತಂಡ ಪ್ಲಾನ್ ಮಾಡ್ತಾ ಇದೆ. ಬಹುಶಃ ದಸರಾ ಒಳಗಡೆ ಸಿನಿಮಾನ ಜನರಿಗೆ ತೋರಿಸುವಂಥ ಪ್ರಯತ್ನ ಕೂಡ ಆಗುತ್ತೆ. ನೋಡೋಣ ಕಲ್ಕಿಯ ಸಿನಿಮಾಗೂ ಉಪೇಂದ್ರ ಅವರ US ಸಿನಿಮಾಗೂ ಎಷ್ಟರ ಮಟ್ಟಿಗೆ ಸಾಮ್ಯತೆ ಇರುತ್ತೆ, ಎಷ್ಟರ ಮಟ್ಟಿಗೆ ಹೋಲಿಕೆ ಇರುತ್ತೆ ಅಂತ. ಜೊತೆಗೆ ಕಲ್ಕಿ ಸಿನಿಮಾದ ಈ ಸಕ್ಸಸ್, ಕಲ್ಕಿ ಸಿನಿಮಾದ ಈ ಏನು ರೆಸ್ಪಾನ್ಸ್ ಸಿಗ್ತಾ ಇದೆ, ಇದು UI ಸಿನಿಮಾಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನೋದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದು ಸದ್ಯದ ಒಂದು ಸಿನಿಮಾದ ಅಪ್ಡೇಟು. ಸಿನಿಮಾ ಸುದ್ದಿಗಳಿಗಾಗಿ ನೀವು ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.